ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ಇಲ್ಲಿ ನೋಡಿ, ನಾವು ಸಾಕಷ್ಟು ಸಲ ಸುಮಾರು ಜನರಲ್ಲಿ ಏನಂದರೆ ಇದು ಒಂಥರ ಗಜ್ಜೀಕರಣ ಅಂತ ಅಂತಾರೆ ಫ್ರೆಂಡ್ಸ್. ಇದು ಒಂಥರ ಫಂಗಲ್ ಇನ್ಫೆಕ್ಷನ್ ಇರುತ್ತೆ. ಇದು ನಮಗೆ ಕುತ್ತಿಗೆಯಲ್ಲಿ ಅಥವಾ ಬಗಲಲ್ಲಿ ಅಥವಾ ಶೋಲ್ಡರಲ್ಲಿ ಸಾಕಷ್ಟು ಥರ ಈ ಥರ ನಮಗೆ ಆಗ್ತವೆ. ಇದರಿಂದ ಬಹಳಷ್ಟು ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸಲುವಾಗಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪರಿಹಾರವನ್ನು ತೊಗೊಂಡು ಬಂದೀನಿ. ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಮಾಡೋದು ಹೇಗೆ ಅಂತ ಇಲ್ಲಿ ನಾವು ಬನ್ನಿ ನೋಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊಟ್ಟ ಮೊದಲಿಗೆ ನಾನು ಕರ್ಪೂರವನ್ನು ತೊಗೊಂಡಿದ್ದೀನಿ. ಕರ್ಪೂರ ಅಂತೂ ನಿಮಗೆ ಗೊತ್ತಿರುತ್ತೆ, ನಾವು ಪೂಜೆನಲ್ಲಿ ಬಳಸ್ತೀವಿ. ಅಂದರೆ ಇದಕ್ಕೆ ಬರೀ ಪೂಜೆಗೆ ಅಲ್ಲದೆ ನಾವು ಸಾಕಷ್ಟು ಮನೆಮದ್ದು ಮಾಡೋಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ನಿಮಗೆ ಗೊತ್ತಾ? ಹಾಗಾದರೆ ಇವತ್ತೊಂದು ನಾನು ಇದ್ರ ಉಪಯೋಗ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನು ಭೀಮಸೇನ ಅಂದರೆ ಇದು ಪ್ಯೂರ್ ಕರ್ಪೂರ ಇರುತ್ತೆ, ಹಾಗಾಗಿ ಅದು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಡಿ ಮಾಡಿಕೊಡ್ಬೇಕಾಗುತ್ತೆ. ಕರ್ಪೂರನಲ್ಲಿ ನೋಡಿ ಫ್ರೆಂಡ್ಸ್, ಸಾಕಷ್ಟು ಒಳ್ಳೆ ಪದಾರ್ಥ ಇರುತ್ತೆ. ಇದು ನಿಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ ಆದಾಗ ನೀವು ಕರ್ಪೂರ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಹಾಗೆ ಈ ಒಂದು ಗಜ್ಜೀಕರಣ ಅಥವಾ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ಗೆ ನೀವು ಕರ್ಪೂರನ ಬಳಸಿದ್ರೆ ಇದು ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮ ಕೊಡುವುದು. ಏಕೆಂದರೆ ಕರ್ಪೂರನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಮಗೆ ಅಂದರೆ ಒಂದು ಇನ್ಫೆಕ್ಷನ್, ನಮ್ಮ ಚರ್ಮನಲ್ಲಿ ಏನು ಇನ್ಫೆಕ್ಷನ್ ಆಗಿರುತ್ತೆ ಅದಕ್ಕೆ ತಡೆಯೋಕ್ಕೆ ಸಾಕಷ್ಟು ಉಪಯೋಗ ಬರೋಂಥ ಪದಾರ್ಥ ಇದು ಒಂದು ಕರ್ಪೂರ. ಹಾಗಾಗಿ ಇಲ್ಲಿ ನಾನು ಕರ್ಪೂರನ ಈ ಥರ ಒಳ್ಳೆಯ ರೀತಿಯಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇದು ಪ್ಯೂರ್ ಇರೋದ್ರಿಂದ ನೀವು ನೋಡಿದ್ರೆ ಎಷ್ಟು ಒಳ್ಳೆ ಹಾಗೂ ದಿಢೀರವಾಗಿ ಇದು ಏನಂದರೆ ಸಾಫ್ಟ್ ಪೌಡರ್ ಆಗಿಬಿಟ್ಟಿದೆ ನಮಗೆ. ಇಲ್ಲಿ ನೋಡಿ, ಇದನ್ನು ಬಳಸ್ಕೊಂಡು ಇವತ್ತಿನ ಒಂದು ಮನೆಮದ್ದು ಮಾಡ್ತೀನಿ. ಈ ಮನೆಮದ್ದು ನಿಮಗೆ ಸಾಕಷ್ಟು ಉಪಯೋಗ ಬರುವಂಥದ್ದು. ಏಕೆಂದರೆ ಗಜ್ಜೀಕರಣ ಆಗಾದಾಗ ಸಾಕಷ್ಟು ಉರಿಯುತ್ತೆ ಫ್ರೆಂಡ್ಸ್, ಹಾಗೂ ನನಗೂ ಕೂಡ ಇದು ಆಗಿತ್ತು. ಈ ಒಂದು ರೆಮಿಡಿನ ನಾನು ಟ್ರೈ ಮಾಡಿದೆ. ಇವಾಗ ಪೂರ್ತಿ ಅದು ಹೊಂಟು ಹೋಗಿಬಿಟ್ಟಿದೆ. ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ಕರ್ಪೂರ ಪುಡಿಯನ್ನು ಈ ಒಂದು ಚಿಕ್ಕ ಬೌಲ್ದಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ಉಪಯೋಗ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮ ಸಿಗೋದು ಫ್ರೆಂಡ್ಸ್. ಹಾಗೂ ನೀವು ದಿನಾಲೂ ರಾತ್ರಿ ಮಲಗುವಾಗ ಇದನ್ನು ಹಚ್ಕೊಂಡ್ರೆ ನಿಮಗೆ 15 ಇಲ್ಲ 30 ಡೇಸ್ನಲ್ಲಿ ನಿಮಗೆ ತಾನೇ ರಿಸಲ್ಟ್ ತಿಳಿದು ನಿಮ್ಮ ಗಜ್ಜೀಕರಣ ಅಥವಾ ಸ್ಕಿನ್ ಇನ್ಫೆಕ್ಷನ್ ಇರಲಿ ಯಾವುದೇ ಥರದ್ದು ಅದು ಕಡಿಮೆ ಆಗುತ್ತದೆ. ಹಾಗಾಗಿ ಇಲ್ಲಿ ನಾನು ಕರ್ಪೂರ ತೊಗೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ತುಳಸಿ ಎಲೆನ ತೊಗೊಂಡಿದ್ದೀನಿ. ತುಳಸಿ ಎಲೆ ಅಂತೂ ಆ ದೇಹಕ್ಕೆ ಅಥವಾ ಹಾಗೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾನು ತುಳಸಿ ಎಲೆನ ತೊಗೊಂಡಿದ್ದೀನಿ. ತುಳಸಿ ಎಲೆನ ಸಾಕಷ್ಟು ಅಂದರೆ ರೆಮಿಡಿಯಸ್ಲಿ ಯೂಸ್ ಮಾಡ್ತೇವೆ. ಹಾಗೂ ನೋಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದಾಗ ಅಥವಾ ದೊಡ್ಡವರಿಗೆ ಕೆಮ್ಮು ನೆಗಡಿ ಬಂದಾಗ ತುಳಸಿ ಚಾನ ಕುಡಿತೀವಿ ಅಥವಾ ತುಳಸಿ ರಸವನ್ನು ತೆಗೆದು ಅದನ್ನು ಸೇವನೆ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಆದಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಹಾಗೂ ಇದು ಒಂದು ಆಯುರ್ವೇದನಲ್ಲಿ ಒಳ್ಳೆ ಗುಣಮಟ್ಟ ಇರೋಂಥ ಒಂದು ಎಲೆ. ಹಾಗಾಗಿ ನಾನು ಇಲ್ಲಿ ತುಳಸಿನ ತೊಗೊಂಡಿದ್ದೀನಿ. ಇವಾಗ ತುಳಸಿಗೆ ಕೂಡ ನಾವು ಯಾವ ಥರ ಅಂದರೆ ಕರ್ಪೂರನ ಪೌಡರ್ ಮಾಡ್ಕೊಂಡಿದ್ದೀವಿ ಆ ಥರ ಇದಕ್ಕೆ ಕೂಡ ಒಂದು ಸಣ್ಣ ಅಂದರೆ ಪೇಸ್ಟ್ನಲ್ಲಿ ನಮಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ನೋಡಿ ಒಂದು ರುಬ್ಬೋಕಲ್ ಮೇಲೆ ಇದಕ್ಕೆ ಈ ಥರ ಒಳ್ಳೆ ರೀತಿಯಲ್ಲಿ ಜಜ್ಜಿಕೊಳ್ತಾ ಇದ್ದೀನಿ. ಮಿಕ್ಸರ್ನಲ್ಲಿ ಹಾಕಿದರೆ ಏನಾಗುತ್ತೆ ಫ್ರೆಂಡ್ಸ್, ನಿಮಗೆ ಒಂದು ಒಳ್ಳೆ ಪರಿಣಾಮ ಸಿಗೋದಿಲ್ಲ. ಸಾಕಷ್ಟು ಈ ಥರ ನಾವು ಕೈಯಿಂದ ಮಾಡಿದರೆ ನಿಮಗೆ ಅದು ಭಾಳಷ್ಟು ಅಂದರೆ ಬೇಗ ನಿಮ್ಮ ದೇಹದಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ನಿಮ್ಮ ಚರ್ಮ ಒಳ್ಳೆ ರೀತಿಯಲ್ಲಿ ದಿಢೀರವಾಗಿ ಒಳ್ಳೆ ರೀತಿಯಲ್ಲಿ ಆಗಬೇಕಂದ್ರೆ ನೀವು ಈ ಥರ ಮಾಡಬೇಕು. ಹಾಗಾಗಿ ನೋಡಿ, ಇಲ್ಲಿ ನಾನು ತುಳಸಿಯನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಈ ಒಂದು ರೆಮಿಡಿಯನ್ನು ನೀವು ಹಚ್ಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಅಂದರೆ ನಿಮ್ಮ ಗಜ್ಜೀಕರಣ ಇನ್ಫೆಕ್ಷನ್ ಹೋಗುತ್ತೆ. ಯಾಕಂದರೆ ಅದು ಆದಾಗ ಭಾಳಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್, ಉರಿಯುತ್ತೆ ಹಾಗೂ ಕೆರೆಚೊಕ್ಕೆ ಆಗುತ್ತೆ ಹಾಗೂ ಸಣ್ಣ ಪಿಂಪಲ್ ಬರ್ತವೆ. ಅದರಿಂದ ಭಾಳ ನಮ್ಮ ಸ್ಕಿನ್ನು ಕೂಡ ಅಸಹ್ಯ ಕಾಣುತ್ತೆ. ಹಾಗಾಗಿ ಇದನ್ನು ನೀವು ಬಳಸಿಕೊಂಡು ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಇವತ್ತು ನಾನು ಈ ಒಂದು ಒಳ್ಳೆ ಮನೆಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವೆರಡೂ ಕೂಡ ಸಾಕಷ್ಟು ಗುಣ ಪದಾರ್ಥನ ಹೊಂದಿರುವಂಥ ವಸ್ತುಗಳಿದ್ದಾವೆ ಫ್ರೆಂಡ್ಸ್. ಹಾಗಾಗಿ ನೀವು ಇದನ್ನು ಬಳಸಿದರೆ ಖಂಡಿತ ನಿಮ್ಮ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಗಜ್ಜೀಕರಣ ಖಂಡಿತ ಕಡಿಮೆ ಆಗೋದು. ಯಾಕಂದರೆ ಇದನ್ನು ನಾನು ಸ್ವಂತಾಗಿ ಟ್ರೈ ಮಾಡೀನಿ ಹಾಗೂ ನಾನು ಇದನ್ನೇ ಬಳಸಿ ಸಾಕಷ್ಟು ಒಳ್ಳೆ ರಿಸಲ್ಟನ್ನು ಪಡೆದಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದಷ್ಟು ಚಿಕ್ಕ ಅಂದರೆ ಒಂದು 2-3 ಇಂಚು ಇರುವಷ್ಟು
ಆ್ಯಲೋವೆರಾನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಆ್ಯಲೋವೆರಾನ ನಿಮಗೆ ಇಲ್ಲಿ ತೊಗೋಬೇಕಾಗುತ್ತೆ, ಏಕೆಂದರೆ ನೀವು ಜೆಲ್ ಆ್ಯಡೋರ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋಲ್ಲ. ಆ್ಯಲೋವೆರಾನಲ್ಲಿ ಫ್ರೆಂಡ್ಸ್ ವಿಟಮಿನ್ ಸಿ ಇರುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ತೆಗೆಯೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಆ್ಯಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನೀವು ನೋಡಿ ಫ್ರೆಂಡ್ಸ್, ಈ ಥರ ನೀವು ಈ ಒಂದು ನೈಫ್ನಿಂದ ಈ ಥರ ಅದಕ್ಕೆ ತಗೊಂಡ್ರೆ ನಿಮಗೆ ಸಾಕಷ್ಟು ಈಸಿ ಪ್ರಮಾಣದಲ್ಲಿ ಇವಾಗ ನೋಡಿ ನಿಮಗೆ ಆ್ಯಲೋವೆರಾ ಜೆಲ್ ಸಿಕ್ಕಿಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಂಡು ಈ ಒಂದು ಆ್ಯಲೋವೆರಾ ಜೆಲ್ನ ನಾವು ಮಾಡಿಟ್ಕೊರೋಂಥ ತುಳಸಿ ಪೇಸ್ಟ್ ಹಾಗೂ ಏನು ಕರ್ಪೂರದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲವ ಆ ಒಂದು ಬೌಲಲ್ಲಿ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಥರ ನೀವು ಈ 3 ಪದಾರ್ಥಗಳನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮಗೆ ಯಾವ್ಯಾವ ಭಾಗದಲ್ಲಿ ಅಂದರೆ ಯಾವ್ಯಾವ ಸ್ಥಾನದಲ್ಲಿ ನಿಮಗೆ ಗಜ್ಕರಣ ಇದೆ ಅಥವಾ ಫಂಗಲ್ ಇನ್ಫೆಕ್ಷನ್ ಇದೆ ಅಲ್ಲಿ ನೀವು ರಾತ್ರಿ ಇಡೀ ಅದನ್ನು ಹಚ್ಕೊಂಡು ಬಿಟ್ಟರೆ ನೀವು ಸಾಕಷ್ಟು ಒಳ್ಳೆ ಪರಿಣಾಮವನ್ನು ಕಾಣಬಹುದು ಫ್ರೆಂಡ್ಸ್. ಇದು ಒಂದು ಒಳ್ಳೆ ರೆಮಿಡಿ. ಇದರಲ್ಲಿ ನಿಮಗೆ ಒಂದು ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ, ಏನೂ ಅಪಾಯ ಕೂಡ ಇಲ್ಲ. ನೀವು ಈಸಿಯಾಗಿ ತನ್ನ ಮನೆಯಲ್ಲೇ ಸಿಗೋಂಥ ವಸ್ತುವನ್ನು ಬಳಸ್ಕೊಂಡು ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡು ಸಾಕಷ್ಟು ನಿಮ್ಮ ಒಂದು ಗಜಕರಣನ ತೆಗೆದು ಹಾಕಿಬಿಡೋದು ಫ್ರೆಂಡ್ಸ್. ಹಾಗಾಗಿ ಇದು ಒಂದು ಒಳ್ಳೆಯ ಪರಿಣಾಮ ಕೊಡುವಂಥದ್ದು. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆ ಆಗಲಿ ಅಂತ. ಮತ್ತೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.